ನಮ್ದ ನಮ್ದ ಒಂದ್ ಜವಾರಿ ಆಕಳ ರೀ. ಜವಾರಿ ಆಕಳ ನಸಿಗ್ ಬಂದೈತಿ, ಅದನ್ನ ಕಟ್ಸೇವಿ. ಕಟ್ಟಿದ ಮೇಲೆ ಅದು ಇಳಿಯುವಂತ ಹಂತ ಬಂದೈತಿ. ಇಳಿದ ಸಮಯಕ್ಕ ನಾವ್ ಏನ್ ಮಾಡ್ತೀವಿ, ಕರ ಇಳಿತಪ್ಪ ಅಂತಂದ್ರ ಮಾಸ ಜೋತಾಡ್ತಿರ್ತೈತಿ. ಮಾಸ ಏನ್ ಮಾಡ್ತೀವಿ, ಬೀಳೋ ಮಟ ಕಾಯ್ತೀವಿ. ಆ ಮಾಸ ತಗೊಂಡು ಹೋಗಿ ತಿಪ್ಪಿಗೆ ಹೋಗಿತೇವ್ ನಾವು ರೈತರು. ತಿಪ್ಪಿಗೆ ಹೋಗಿದನ್ನ ಬಿಟ್ಟು ಒಂದ್ ಗಡಿಗೆ ಒಳಗ ಆ ಮಾಸ ಹಿಡಿದು ನಾವ್ ಒಂದ್ ಗಡಿಗೆ ಒಳಗೆ ಹಾಕೊಂಡು ಅದನ್ನ ಅದ ಏನ್ ಗಡಿಗೆ ಒಳಗೆ ಹಾಕೊಂಡದ ಅರ್ಧ ಆಗಿರ್ತೈತಿ. ಆ ಗಡಿಗೆ ತುಂಬಾ ನಾವು ಬೂದಿ, ಜವಾರಿ ಹಾಕದ ಕುಳ್ಳ ಏನ್ ಹಚ್ಚಿರ್ತೇವಲ್ಲ, ಕುಳ್ಳಿನ ಬೂದಿ ಸಂಗ್ರಹ ಮಾಡಿ ಇಟ್ಕೋಬೇಕು ಮೊದಲ. ಯಾಕಂದ್ರೆ 6 ತಿಂಗಳ ಟೈಮ್ ಇರ್ತೈತೆ, 9 ತಿಂಗಳ ಟೈಮ್ ಇರ್ತೈತಿ ನಮಗ್. 9 ತಿಂಗಳ ಅದ ಸಗಣಿ ಹಾಕಿದ್ದ ಕುಳ್ ಬಡ್ದ ನಾವ್ ಒಂದು ಸುಟ್ಟು ಬೂದಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಇಳಿದ ಸಮಯದಾಗ ಅದ ಮಾಸಕ್ಕೆ ಆ ಬೂದಿ ಹಾಕಿ ರೆಡಿ ಇಟ್ಕೊಂಡ್ವಿ ಅಂದ್ರೆ ಇದು ಒಂದ್ ಎಷ್ಟ್ರಿ 4 ತಿಂಗಳ, 4ರಿಂದ 5, 6 ತಿಂಗಳು ಇಟ್ರಿ ಅಂತ ತಪ್ಪಿಲ್ಲ. ಹಾಕಿ ಗಿಡದ ನೆಳ ಇಟ್ಟು ಬಿಡಕ್. ಅದ ಮಾಸ ಎಲ್ಲ ಬೂದಿ ಕೂಡ ಕರಿಗೆ ಈ ತರ ಬೂದಿ ಆಗಿರ್ತೈತಿ. ಅದ ಮಾಸ, ಇದರ ಮಾಸ ಎಲ್ಲಿ ಕಾಣ್ತೈತಿ ಹೇಳಿದ್ರ, ಈಗ ಆಕಳ ಮಾಸದಾಗನ ಇದು ಆಗಿದ್ದು. ಹಾ, ಗಡಿಗೆ ತುಂಬಾ ಬೂದಿ ಹಾಕಿ ಇಟ್ಟು ಬಿಡ್ಬೇಕು. ಹಾ, ಅಂದ್ರ ಅದ್ರ ಒಳಗೆ ಚಳಿ ಬಿದ್ದ ನಮ್ಗ ಅಗದಿ ಒಳ್ಳೆ ಗೊಬ್ಬರ ರೀ. ಇದನ್ನ ಗೊಬ್ಬರ ಅಂದ್ರೆ ಏನು, ನೀರ್ನ ಕಲಿಸಿ ಪಂಪ್ನ ಸ್ಪ್ರೇ ಮಾಡ್ಬೋದು. ನಾವು ಸಗಣಿ ಗೊಬ್ಬರ ಹಾಕ್ತಿರ್ತೇವಲ್ಲ, ಅದ್ರ ಕೂಡ ಇನ್ನಟ ನಾವ ಜೀವಾಣುಗಳನ್ನ ಜಾಸ್ತಿ ಆಗ್ಬೇಕಂದ್ರೆ ಅದ್ರ ಕೂಡ ಮಿಕ್ಸ್ ಮಾಡಿ ಹೊಲಕ್ ಹಾಕ್ಬೋದು. ನಮಗ್ ಹೆಂಗ್ ಅನುಕೂಲ ಬರ್ತೈತಿ ಹಂಗ್ ಮಾಡ್ಕೋಬೋದು. ಇದು ಬರೀ ಒಂದ್ 10 ಗ್ರಾಮ ಎಷ್ಟು ಇದು ಬರ್ತೈತ್ರಿ ನಮ್ಗೆ, 200 ಲೀಟರ್ ಡ್ರಮ್ಗೆ ಒಂದು 200 ಗ್ರಾಮ್ ಹಾಕಿ 200 ಲೀಟರ್ ನೀರಿಗೆ 200 ಲೀಟರ್ ನೀರಿಗೆ 200 ಗ್ರಾಮ್ ಅಂದ್ರೆ 1 ಲೀಟ್ರಿಗೆ 1 ಗ್ರಾಮ್ ಸಾಕು. ಅಷ್ಟು ಹಾಕಿ ನಾವು ಸ್ಪ್ರೇ ಮಾಡಿದಂದ್ರೆ ನಾವು ಸುಮಾರು ಒಂದ್ 200 ಲೀಟರ್ ನೀರು 1 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಬೇಕು ಕೆಲಸ ಮಾಡ್ತೈತಿ. 1 ಟ್ರ್ಯಾಕ್ಟರ್ ಗೊಬ್ಬರಕ್ಕಿಂತ ಹೆಚ್ಚಾಕದಲ್ಲ, ಹೊರತ ಕಮ್ಮಿ ಆಗುದಿಲ್ಲ. ಈ 1 ಟ್ರ್ಯಾಕ್ಟರ್ ಗೊಬ್ಬರ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ ನಮಗೆ. ಅದ್ರ ಬದ್ಲಿ ನಾವು ಬರೀ ಒಂದ್ 200 ಗ್ರಾಮ್ ಇದನ್ನ ಹಾಕಾಕ ನಾವು ಇನ್ನ ಮುಂದೆ ನೋಡ್ತೀವಿ. ಜಾಸ್ತಿ ಹಾಕಿದ್ರು ಏನು ಪರಕಿಲ್ಲ, ನೀವು ಬೇಕಾದಂಗ ತಗೊಂಡ್ ಹಾಕಿದ್ರು. ಯಾಕಂದ್ರೆ ಸಾವಯವ ಇರ್ತೈತಿ, ಇದಕ್ಕೆ ಏನು ತೊಂದರೆನೇ ಇಲ್ಲ. ನಾವು ಬೇಕಾದಂಗೆ ಯೂಸ್ ಮಾಡ್ಬೋದು. ಇದಕ್ಕೆ ರೋಗ ನಿರೋಧಕ. ಆಮೇಲೆ ಬೆಳೆಗೆ ಇದರ ಕಾಳು ಏನು ಬರ್ತೈತಲ್ಲ, ಕಾಳನು ಅಗದಿ ಫಲವತ್ತಾದ ಕಾಳು ಬರ್ತೈತ್ರಿ. ಇದ್ರಾಗ ಭೂಮಿ ಗುಣಧರ್ಮ ಏನೈತಲ್ಲ, ಇದರದ್ದು 1 ಹನಿ ಇಲ್ಲಿ ಬಿತ್ತಂದ್ರೆ 3 ಫೂಟ್ ರೌಂಡ್ ಭೂಮಿ ಒಳಗೆ ಸ್ಪ್ರೆಡ್ ಮಾಡ್ಕೊಂಡು ಜೀವಾಣುಗಳು ತಯಾರು ಮಾಡ್ಕೊಂಡು ನಮ್ಮ ಪೀಕಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡುವಂತ ಶಕ್ತಿ ಇದ್ರೊಳಗೆ ಐತಿ. ಜೀವಾಮೃತನು ಅಷ್ಟೇ. ಅದು ಜೀವಾಮೃತನು ಅದು 200 ಲೀಟರ್ಗೆ 4 ಟ್ರ್ಯಾಕ್ಟರ್ ಗೊಬ್ಬರ ಕೆಲಸ ಮಾಡ್ತೈತಿ. ಅದು 200 ಲೀಟರ್ಗೆ ನಾವು 4 ಟ್ರ್ಯಾಕ್ಟರ್ ಗೊಬ್ಬರದ ಎವರೇಜ್ ತೆಗೆದ್ರೆ ಅದಕ್ಕೆ ಖರ್ಚು ಐತಿ. ಜವಾರಿ ಹಾಕೋದು ಜೀವಾಮೃತಕ್ಕೆ ಖರ್ಚು ಐತಿ, ಇದಕ್ಕೆ ಏನು ಖರ್ಚಿಲ್ಲ. ಅದಕ್ಕೆ ಏನ್ ಖರ್ಚು ಐತಿ ಅಂದ್ರೆ ಅದಕ್ಕೆ ಒಂದು ಹೆಚ್ಚು ಕಮ್ಮಿ 100 ರೂಪಾಯಿ 200 ರೂಪಾಯಿ ಕಹಿ ಖರ್ಚು ಬರ್ತೈತೆ. ಅದು ಜೀವಾಮೃತ ಮಾಡುತ್ತಾರೆ. ಹಾ, ಮತ್ ಅವತ್ತು ಅದ್ರ ಕೆಲಸ ಇದು ಏನಿಲ್ಲ. ಇದು ಆರಾಮ ತಗೊಂಡ್ ನಾವ್ ಎಲ್ಲಾ ರೈತರು ಉಪಯೋಗ ಮಾಡ್ಕೊಂಡ್ರೆ ನಮ್ಮ ರೈತರಿಗೆ ಬಹಳ ಒಳ್ಳೇದೈತಿ. ಎಲ್ಲರೂ ಮಾಡ್ಕೊಡು ಅಂತ ಹೇಳಿ ಯಾರು ಮಾಡ್ತಾರೆ.